ಮೂಡಿ ಬಂದಿದೆ. ಒಂದು ಮೆಸೇಜ್ ಕೊಡುವಂತಹ ಕಾಡಿನ ಬಗೆಯ ಮೂವಿ ಭಾಳ ವರ್ಷಗಳಾಗಿತ್ತು ಬಂದು. ಇವತ್ತು ಮೈಸೂರಿನ ನಮ್ಮ ಹುಡುಗರಾದಂತಹ ಲಕ್ಷ್ಮೀಪತಿ ಬಾಲಾಜಿಯವರು ಈ ಒಂದು ಚಲನಚಿತ್ರದಲ್ಲಿ ಹೀರೋ ಆಗಿ ಪಾತ್ರ ಮಾಡಿದ್ದಾರೆ. ಹಾಗೆ ಮಹಾಲಕ್ಷ್ಮಿ ಅಂತೇಳಿ ಹೀರೋಯಿನ್ನು, ಮತ್ತು ಇನ್ನೊಬ್ಬರು ಮೈಸೂರಿನ ಹುಡುಗಿ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈಗ ಸೆಕೆಂಡ್ ಹಾಫು ತುಂಬ ಚೆನ್ನಾಗಿ ಬರುತ್ತೆ ಅಂತ ಭಾವಿಸಿದ್ದೇನೆ. ಈಗ ಮೊದಲ ಹಂತದಲ್ಲಿ ಒಂದು 2 ಒಳ್ಳೆಯ ಸಾಂಗ್ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಮಧ್ಯೆ ಕಾಮಿಡಿ ಇದೆ. ಫಸ್ಟ್ ಹಾಫಲ್ಲಿ ಕಾಡಿನ ಬಗ್ಗೆ ಫಸ್ಟ್ ಎಂಟ್ರಿ ಏನಿತ್ತು, ಅರ್ಜುನ ಅಂತೇಳಿ ಮೈಸೂರಿಗೆ ಅಂಬಾರಿಯನ್ನು ಹೊರತಕ್ಕಂತಹ ಆನೆಯ ಒಂದು ನೆನಪಿಗಾಗಿ ಒಂದು ಮೂವಿನ ತೆಗೆದಿದ್ದೀನಿ ಅಂತ ಹೇಳಿದಾರಲ್ಲ, ಅದು ಮೈಸೂರಿಗರಾದ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಜೊತೆಗೆ ರಾಜ್ಯಾದ್ಯಂತ ಎಲ್ಲರೂ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಮೂವಿಯನ್ನು ನೋಡಬೇಕು, ಕನ್ನಡ ಚಲನಚಿತ್ರವನ್ನು ಬೆಳೆಸಬೇಕು, ಹರಸಬೇಕು. ಜೊತೆಗೆ ಹೊಸ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಚಿತ್ರರಸಿಕರಿಗೆ ಒಂದು ಕರೆಯನ್ನು ಕೊಡ್ತೀವಿ. ಚಿತ್ರದ ನಾಯಕಿನ ನಿಮ್ಮದು ವಿಮರ್ಶೆ ಮಾಡ್ತಾ ಇರೋದು ಏನು ಅನಿಸ್ತದೆ ಸರ್ ನಿಮಗೆ? ಇದು ಒಂದು ವಿನೂತನವಾಗಿ ಬೇರೆ ಕಡೆ ಎಲ್ಲ ಈಚೆ ಬಂದ ತಕ್ಷಣ ಮಾಧ್ಯಮದವರು ಕೇಳ್ತಾ ಇದ್ರು. ಈ ಮೂವಿನಲ್ಲಿ ನಾಯಕಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರು ಇಂಟರ್ವ್ಯೂ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಅವಕಾಶವನ್ನು ಸಿಗಲಿ. ಹಾಗೆ ದಿವೇಶ್ರೀ ಅಂತೇಳಿ ಅವರು ಕೂಡ ತುಂಬ ಗ್ರಾಮೀಣ ಕಾಡಿನ ಅಡಿಯ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಈಗ ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಅಂತ ಮೂವಿ ನೋಡಿದಾಗ ಅರ್ಥ ಆಗಿದೆ. ಇನ್ನು ಸೆಕೆಂಡ್ ಹಾಫ್ ನೋಡ್ತೇನೆ. ಸೆಕೆಂಡ್ ಹಾಫಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಮೂವಿ ಫಸ್ಟ್ ಹಾಫ್ ನೋಡಿದ್ದೀರಲ್ಲ, ಸೆಕೆಂಡ್ ಹಾಫ್ ಏನು ಎಕ್ಸ್ಪೆಕ್ಟ್? ಅದರಲ್ಲಿ ಸೆಕೆಂಡ್ ಹಾಫಲ್ಲಿ ಏನಂದರೆ ಈ ಕಾಡಿನ ಬಗ್ಗೆ, ಈ ಕಾಡುಗಳರು ಪರಿಸರವನ್ನು ನಾಶ ಮಾಡತಕ್ಕಂಥವ್ರಿಗೆ ಯಾವತ್ತೂ ಉಳಿಗಾಲ ಇಲ್ಲ. ಕಾಡನ್ನು ಉಳಿಸಿ ಬೆಳೆಸಿ ಅಂತ ಒಂದು ಮೆಸೇಜ್ ಕೊಡುವಂತಹ ಈ ಚಲನಚಿತ್ರ ಯಶಸ್ವಿಯಾಗಿ ಮೂಡಿಬರಲಿ ಅಂತೇಳಿ. ಜೊತೆಗೆ ಮೇನು ನಾನು ಹೇಗೆ ಒಂದು ಸಾರ್ವಜನಿಕರಿಗೆ ಮೂವಿ ನೋಡಿ ಅಂತ ನಾನು ಅಭಿಪ್ರಾಯ ಹೇಳಿದ್ದೀನಿ, ಅದೇ ರೀತಿ ಮೌತ್ ಟು ಮೌತ್, ಬಾಯಿಂದ ಬಾಯಿಗೆ ಚಲನಚಿತ್ರ ಪ್ರಚಾರ ಆಗಬೇಕು. ಈಗ ಗಿಲ್ಲಿ ನಟ ಹೆಂಗೆ 5 ಬಾರಿ ಅವರು ಸೋತಿದ್ರು ಕೂಡ 6ನೇ ಬಾರಿ ಗೆದ್ದರು, ಅದೇ ರೀತಿ ನಮ್ಮ ಲಕ್ಷ್ಮೀಪತಿ ಬಾಲಾಜಿಯವರು 2ನೇ ಚಲನಚಿತ್ರ ನಮ್ಮ ಮೈಸೂರಿನ ಹುಡುಗ ಆಗಿರೋದು, ಬೆಂಗಳೂರಿನ ಹುಡುಗಿ ಮಹಾಲಕ್ಷ್ಮಿ ಹೆಸರೆಲ್ಲ ಇದೆ. ಲಕ್ಷ್ಮೀಪತಿ ಬಾಲಾಜಿ, ಹೀರೋಯಿನ್ ಮಹಾಲಕ್ಷ್ಮಿ ಅಂತ ಹೆಸರಿದೆ. ಹಾಗಾಗಿ ಈ ಚಲನಚಿತ್ರ ಅತ್ಯಂತ ಯಶಸ್ವಿಯಾಗಿ 100 ದಿನೋತ್ಸವ ಆಚರಿಸಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಲೇಶ್ವರ ಮಾತಾಡ್ತಾ ಇದ್ದೀನಿ. ಇಲ್ಲಿರೋ ಎಲ್ಲ ಕಿರಿಯರಿಗೂ ಹಾಗೂ ನಮ್ಮ ಕಲಾವಿದ ಅಭಿಮಾನಿಗಳು ನಮಸ್ಕಾರ. ನಮ್ಮ ಫಿಲ್ಮು ಮೌತ ಅಂತ ಇವತ್ತು ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ಇಂಟರ್ವ್ಯೂವಲ್ ಪೀರಿಯಡು ಜನರು ತುಂಬ ಇಷ್ಟಪಟ್ಟಿದ್ದಾರೆ. ಮೇಯ್ನಾಗಿ ನಮ್ಮ ಅರ್ಜುನ ಮೂವಿಲಿ ಏನು ನಮ್ಮ ಮೈಸೂರಲ್ಲಿ ಅಂಬಾರಿ ಎತ್ತಿದ್ದಾರೆ ಸತತವಾಗಿ 9 ವರ್ಷದಿಂದ ಅರ್ಜುನ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಿದ್ದೀವಿ. ಇದು SDR ಬ್ಯಾನರ್ ಕೆಳಗಡೆ ರಿಲೀಸ್ ಆಗಿದೆ. ಇದಕ್ಕೆ ರವಿಶಂಕರ್ ನಾಗ್ ಅವರು, ಕ್ಯಾಮ್ರಾಮನ್ ವಿನಾಸ್ ಮೂರ್ತಿ, ಮತ್ತು ನಮ್ಮ ಕಾಸ್ಟ್ಯೂಮ್ ಡಿಸೈನರು ನಮ್ಮ ಹಳೆ ಡಿಸೈನರ್ ಅಂಬರೀಶ್ ಅವ್ರ ಕಾಲದಿಂದ ಇದ್ದಾರೆ, ಅಂಬರೀಶ್ ಅವ್ರ ಕಾಲದಿಂದ. ಸೊ ಅವ್ರು ಮಾಡಿದ್ದಾರೆ ಕಾಸ್ಟ್ಯೂಮ್ ಡಿಸೈನ್. ಮುಂದೆ ನೋಡಬೇಕು ಜನರು ಯಾವ ಥರ ಸ್ವೀಕರಿಸ್ಕೋತಾರೆ ಅಂತ. ನಾವು ನಮ್ಮ ಒಂದು ಕನಸಿನ ಕೂಸನ್ನ ಕನ್ನಡದ ಮಾಲಿಕಿಟ್ಟಿದ್ದೀವಿ, ಸ್ವೀಕರಿಸ್ಕೋಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀವಿ. ಅಭಿಲಾಷ್ ಮೈಸೂರು ರಂಗಭೂಮಿ ಕಲಾವಿದ. ಮಾವುತ ಸಿನಿಮಾದಲ್ಲಿ ಹೀರೋ ಸ್ನೇಹಿತರ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಈಗ ಇಂಟರ್ವ್ಯೂಲ್ ಮುಗಿದಿದೆ, ಎಲ್ಲ ನೋಡಿದ್ದಾರೆ. ನಮ್ಮ ಚಿತ್ರತಂಡದವ್ರು ಎಲ್ಲರಿಗೂ ಒಳ್ಳೆ ಕನಸನ್ನು ಕೊಟ್ಟಿದ್ದಾರೆ. ಈ ಸಿನಿಮಾ ನೀವು ನೋಡಬೇಕು, ಎಲ್ಲರೂ ಸಿನಿಮಾ ನೋಡಿ ಗೆಲ್ಲಿಸಿ. ನೀವು ಫೇಸ್ ಮಾಡಿರೋ ಚಾಲೆಂಜಸ್ಗಳೇನು ಈ ಫಿಲಮ್ ಅಂತಂದರೆ? ಕಾಮನ್ ಆಗಿ ಎಲ್ಲ ಸಿನಿಮಾಗಳು ನಾರ್ಮಲ್ ಆಗಿ ಹೊರಗಡೆ ಸಿಟಿಲೆಲ್ಲ ಶೂಟ್ ಮಾಡ್ತೀವಿ. ಕಾಡು ಅಂತ ಬಂದಾಗ ತುಂಬ ಫೇಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಕಾಡು ಅಂತಂದಾಗ ನೆಟ್ವರ್ಕ್ ಇರಲ್ಲ. ಫೋನು ಅಂತಂದರೆ ನಾವು ಯೂಸ್ ಮಾಡ್ತಿರ್ಲಿಲ್ಲ. ಫೋನ್ನ ಬಿಟ್ಟು ಇದ್ದಿದ್ದೇ ಕಾಡಲ್ಲಿ ತುಂಬ ಕಲ್ತಿದ್ದೀವಿ. ಕಾಡಲ್ಲಿ ಪ್ರಾಣಿಗಳ ಜೊತೆ ಹೇಗಿರ್ಬೇಕು ಈ ಸಿನಿಮಾ ಇದೆ. ನಿಮ್ಮ ಹೇರ್ ಸ್ಟೈಲು ಲುಕ್ಕೆಲ್ಲ ನೋಡಿದ್ರೆ ಮೇನ್ ವಿಲನ್ KK ಅವ್ರನ್ನ ನೀವು ಇನ್ಸ್ಪೈರ್ ಆಗ್ತಾರೆ, ಏನೋ ಮುಂದೆ ಬರಬೇಕು ಅಂತ ಇದ್ದೀರಾ ಅನ್ಸುತ್ತೆ. ಏನಾದ್ರು ಆ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಪ್ಕಮಿಂಗ್ ಡೇಸಲ್ಲಿ? ಸರ್, ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಏನು ಕಲ್ತಿದ್ದೀರಾ ನೀವು ಚಿತ್ರತಂಡದ ಜೊತೆ ಬೆರೆತು? ಚಿತ್ರತಂಡದಲ್ಲಿ ಬರೀ ಸಿನಿಮಾ ಮಾಡಿಬಿಟ್ಟು ಮನೆಗೆ ಹೋಗಿ ಇರೋದು ಅಂತಂದರೆ ಸಿನಿಮಾ ಅಲ್ಲ ಸರ್. ಸಿನಿಮಾ ಅಂತಂದರೆ ಸಿನಿಮಾಗೆ ಆಗಲು ಇದು ಪೋಸ್ಟ್ಮನ್ ಡಿಪಾರ್ಟ್ಮೆಂಟು, ಶಿಫ್ಟ್ ಡಿಪಾರ್ಟ್ಮೆಂಟು ಎಲ್ಲದರಲ್ಲೂ ವರ್ಕ್ ಮಾಡಬೇಕು.